ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಒಂದು ವಿಶೇಷ ತರಗತಿಯನ್ನು ತರ್ತಾ ಇದ್ದೇನೆ. ಅದೇನಪ್ಪ ಅಂದರೆ ಟಿ ಇ ಟಿಗೆ ಸಂಬಂಧಪಟ್ಟಂಥ, ಅದರಲ್ಲೂ ಕೂಡ 1 to 5 ಅಂದರೆ ಮೊದಲ ಪೇಪರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ತರ್ತಾ ಇದ್ದೇನೆ. ಇದರಲ್ಲಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಸೇಮ್ ಇರೋದ್ರಿಂದ ನೀವು ಫಸ್ಟ್ ಪೇಪರ್ಗೆ ಓದಿದ್ರು ಒಂದೇ, ಸೆಕೆಂಡ್ ಪೇಪರ್ಗೆ ಓದಿದ್ರು ಒಂದೇ. ಆದರೆ ಪರಿಸರ ಅಧ್ಯಯನ ಮತ್ತು ಗಣಿತ 1 to 5ಗೆ ತುಂಬ ಇಂಪಾರ್ಟೆಂಟು. ಅದರಲ್ಲಿ ನಾನು ಪರಿಸರ ಅಧ್ಯಯನವನ್ನು ತರ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಈ ಪ್ರಶ್ನೆಗಳು ಎಲ್ಲಿಂದ ಬಂದಿವೆ, ಹೇಗೆ ಬಂದಿವೆ ಅವೆಲ್ಲವನ್ನು ಸಂಪೂರ್ಣವಾಗಿ ವಿವರಿಸುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತರ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲ ಪ್ರಶ್ನೆ ಹೀಗಿದೆ: 5ನೇ ತರಗತಿಯ ವಿದ್ಯಾರ್ಥಿಯು ಕುಟುಂಬಕ್ಕೆ ಸಂಬಂಧಿಸಿದ ಯೋಜನೆ ಆರ್ ಪ್ರಾಜೆಕ್ಟನ್ನು ಮಾಡ್ತಾನೆ. ಆತ ಈ ಕೆಳಗಿನ ಚಿಹ್ನೆಯನ್ನು ಬಳಸಿದ್ದಾನೆ. ಇದರ ಅರ್ಥ ಏನು ಅಂತ: ತಂದೆ ತಾಯಿ, ಸಹೋದರ ಸಹೋದರಿ, ಅಕ್ಕ ತಂಗಿ, ತಂದೆ ಮಗಳು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ತಂದೆ ಮಗಳು. ಎಸ್, ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೋದು, ಅದೇಗೆ ತಂದೆ ಮಗಳು ಎನ್ನುವಂಥದ್ದು. ಎಸ್ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರದೊಂದಿಗೆ ಕ್ಲಾರಿಟಿಯನ್ನು ಕೂಡ ನಾವು ತಗೋಬೇಕು ಅಂದರೆ 5ನೇ ತರಗತಿಯ ಟೆಕ್ಸ್ಟ್ ಬುಕ್ಕಿಗೆ ಹೋಗಬೇಕು. ಅದರಲ್ಲಿ ನೋಡಿ, ಕುಟುಂಬಕ್ಕೆ ಸಂಬಂಧಪಟ್ಟಂತ ಅಂದರೆ 2ನೇ ಅಧ್ಯಾಯ ಕುಟುಂಬ ಅಂತ ಇದೆ. ಅದರಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದೇಗೆ ನೋಡೋಣ ಬನ್ನಿ. ನಿಮಗೆ ಕಾಣಿಸ್ತಾ ಇದೆ ಪಾಠ 2 ಕುಟುಂಬ. ಇದರಲ್ಲಿ ಇರುವಂಥದ್ದು ಇಲ್ಲಿ ವಂಶವೃಕ್ಷ ಅಂತ ಕಾಣುತ್ತೆ. ಇಲ್ಲಿ ನಾನು ನಿಮಗೆ ಝೂಮ್ ಮಾಡ್ತೀನಿ, ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ. ಎಸ್, ವಂಶವೃಕ್ಷದಲ್ಲಿ ಬಳಸಿರುವ ಸಂಕೇತಗಳು ನೋಡಿ. ಚೌಕಾಕಾರವಾಗಿದ್ದರೆ ಗಂಡು ಅಂತ, ವೃತ್ತಾಕಾರವಾಗಿದ್ದರೆ ಹೆಣ್ಣು ಅಂತ, ಈ ರೀತಿ ಮಾರ್ಕಿದ್ರೆ ಗಂಡ ಮತ್ತು ಹೆಂಡತಿ ಅಂತ, ಮತ್ತು ಗಂಡ ಹೆಂಡತಿ ಮಕ್ಕಳು ಈ ಮಾರ್ಕಿದ್ರೆ ಮಕ್ಕಳು ಅಂತ. ನಮಗೆ ಇಲ್ಲಿ ಸಿಕ್ಕಿರುವಂತಹದ್ದು ಏನು ಅಂದರೆ, ಯಾವ ಮಾರ್ಕ್ ಸಿಕ್ಕಿದೆ ಅಂದರೆ ನೋಡಿ, ಇದು ಮತ್ತು ಇದು ಸಿಕ್ಕಿರುವಂತಹದ್ದು. ಅಂದರೆ ಇಲ್ಲಿ ನೋಡಿ, ಗಂಡ ಇದ್ದಾನೆ, ಅಂದರೆ ಗಂಡ, ಇಲ್ಲಿ ಹೆಂಡತಿ ಇದ್ದಾರೆ, ಇಲ್ಲಿ ಮಕ್ಕಳು ಇದ್ದಾರೆ. ಇಲ್ಲಿ ತಂದೆ ತಾಯಿ ಅಂತ ಕೂಡ ನಾವು ಕನ್ಸಿಡರ್ ಮಾಡಿದರೆ ಇದು ತಂದೆ ತಾಯಿ. ಇಲ್ಲಿ ನೋಡಿ, ಇದು ಬಂದು ತಂದೆ ಮತ್ತು ಮಗಳು ಅನ್ನುವಂಥದ್ದು. ಸೊ ಆ ಕಾರಣದಿಂದ ನಾವು ಇಂದಿನ ಪ್ರಶ್ನೆಗೆ ಹೋಗೋದಾದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಸ್ನೇಹಿತರೆ, ಇದು ಈ ಪೇಪರಲ್ಲಿ ನಾವು ಇದೆಲ್ಲವನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಬಿಟ್ರೆ ಇಲ್ಲಿಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ತಂದೆ, ಇಲ್ಲಿ ತಾಯಿ ಬಂದರೆ ಇಲ್ಲಿ ಬರುವಂಥದ್ದು ಮಗಳು ಅಂತ. ಹಂಗಂದರೆ ತಂದೆ ಮಗಳು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಭಾರತದ ಅತಿ ವಿಸ್ತಾರವಾದ ಉಪ್ಪು ನೀರಿನ ಸರೋವರ ಯಾವುದು ಅಂದರೆ ಎಲ್ರಿಗೂ ಗೊತ್ತು, ಸಾಂಬರ್ ಸರೋವರ. ಯಾಕಂದರೆ ಸ್ನೇಹಿತರೆ, ಇದು ನಮ್ಮ ರಾಜಸ್ಥಾನದಲ್ಲಿ ಇರುವಂತಹದ್ದು. ಸೊ ಆ ಕಾರಣದಿಂದ ಉಪ್ಪು ನೀರು ಕಂಡುಬರುವಂಥದ್ದು ಸರೋವರಗಳಲ್ಲಿ ಹೆಚ್ಚು, ಅದು ನಿಮಗೆ ಗೊತ್ತು. ಆದರೆ ನಮ್ಮ ಗುಜರಾತ್ನಲ್ಲಿ ಇರುವಂತಹ, ರಾಜಸ್ಥಾನ ಮತ್ತು ಗುಜರಾತ್ನ ಸಮೀಪ ಇರುವಂತಹ ಒಂದು ಸರೋವರ ಏನಿದೆ, ಅಲ್ಲಿ ಉಪ್ಪು ನೀರಿನ ಸರೋವರ, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಕಂಡುಬರುವಂಥದ್ದು. ಇನ್ನು ನಮ್ಮ ಸೌರವ್ಯೂಹದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ನಕ್ಷತ್ರ ಯಾವುದು ಅಂದರೆ ನಿಮಗೆ ಗೊತ್ತಿರಲಿ, ಶುಕ್ರ ನಕ್ಷತ್ರ. ಯಾವುದು? ಶುಕ್ರ ನಕ್ಷತ್ರ. ಇನ್ನು ಮುಂದೆ ನೋಡೋದಾದರೆ ಆವೇಶಪೂರಿತ ವಸ್ತುವು ಪ್ರಯೋಗಿಸುವ ಬಲ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸ್ಥಾಯಿ ವಿದ್ಯುತ್ ಬಲ. ಯಾವುದು ಅಂದರೆ ಸ್ಥಾಯಿ ವಿದ್ಯುತ್ ಬಲ. ಇನ್ನು ಸ್ನೇಹಿತರೆ, ವಿದ್ಯುತ್ ಕೋಶದ 2 ತುದಿಗಳನ್ನು ಸ್ವಿಚ್ ಮತ್ತು ಬಲ್ಬ್ಗಳಂತಹ ಸಾಧನಗಳ ಮೂಲಕ ಜೋಡಿಸದೆ ನೇರವಾಗಿ ಸಂಪರ್ಕಿಸಬಾರದು. ಯಾಕೆಂದರೆ ರಾಸಾಯನಿಕಗಳು ಕ್ಷಿಪ್ರವಾಗಿ ಬರಿದಾಗಬಹುದು ಎನ್ನುವಂತಹ ಕಾರಣಕ್ಕೆ. ಕ್ಲಿಯರ್? ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ರಚನೆ ಯಾವುದು ಅಂದರೆ ವರ್ಣಪಟಲ. ಯಾವುದು? ವರ್ಣಪಟಲ. ಪಕ್ಷಿಯೊಂದರ ವೇಗ 180 km/h ಇದ್ದರೆ ಅದನ್ನು ಮೀಟರ್/ಸೆಕೆಂಡ್ಸ್ ಅಥವಾ ಮೀಟರ್/ಸೆಕೆಂಡ್, ಅಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಮೀಟರ್/ಸೆಕೆಂಡ್ಗಳಲ್ಲಿ ವ್ಯಕ್ತಪಡಿಸಿದಾಗ ಅದರ ಮೌಲ್ಯ ಎಷ್ಟಾಗುತ್ತೆ ಅಂದರೆ 150 ಮೀಟರ್/ಸೆಕೆಂಡ್ ಆಗುತ್ತೆ. 50 ಮೀಟರ್/ಸೆಕೆಂಡ್ ಆಗುತ್ತೆ, 50. ಇನ್ನು ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಪ್ರಮಾಣ ಎಷ್ಟು ಅಥವಾ ಅನುಪಾತ ಅಂದರೆ ನಿಮಗೆ ಗೊತ್ತಿರಲಿ, H2O. ಅವನು ಕೇಳಿರುವಂಥದ್ದು, ಮೊದಲಿಗೆ ಕೇಳಿರುವಂಥದ್ದು ಆಕ್ಸಿಜನ್ ಇಲ್ಲಿ ಎಷ್ಟಿದೆ ಅಂದರೆ 1, ಆಮೇಲೆ ಹೈಡ್ರೋಜನ್ ಕೇಳಿರುವಂಥದ್ದು 2. ಸರಿನಾ? ಇಲ್ಲಿ 1:2 ಆಗುವಂಥದ್ದು.
ಇನ್ನು ವಿನೆಗರ್ನ ರಾಸಾಯನಿಕ ಹೆಸರು ಯಾವುದು ಅಂತ ಕೇಳಿದರೆ ಅಸೆಟಿಕ್ ಆಮ್ಲ. ಏನಂತ ಕರೀತಾರೆ? ಅಸೆಟಿಕ್ ಆಮ್ಲ. ಇದನ್ನು ಉಪ್ಪಿನಕಾಯಿಗಳಲ್ಲಿ ಕೆಡದಂತೆ ಇಡುವಂತಹ ಕೆಲಸವನ್ನು ಕೂಡ ಬಳಸ್ತಾರೆ. ಕಲ್ಲು ಹೂಗಳಿಂದ ಪಡೆಯಲಾಗುವ ನೈಸರ್ಗಿಕ ಸೂಚಕ ಯಾವುದು ಅಂದರೆ ನೀವೆಲ್ಲರಿಗೂ ಗೊತ್ತಿದೆ, ಪಾಠ ಮಾಡುವಾಗ ಕೂಡ ಹೇಳಿರ್ತಾರೆ. ಯಾವುದು? ಆ ಒಂದು ರೀತಿ ಪೇಪರ್ ಥರ ಕೂಡ ಇರುವಂಥದ್ದು, ಅದನ್ನು ನಿಮ್ಮೆಲ್ಲರಿಗೂ ಕೂಡ ಇಟ್ಟಿರ್ತಾರೆ. ಅದುವೇ ಲಿಟ್ಮಸ್. ಯಾವುದು? ಲಿಟ್ಮಸ್. ಬಣ್ಣ ಬದಲಾವಣೆ ಕೂಡ ಆಗುವಂಥದ್ದು. ಇನ್ನು ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಎಷ್ಟಿರುತ್ತೆ? ನಿಮ್ಮೆಲ್ಲರೂ ಕೂಡ, ನೀವು ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ತಗೊಂಡಿದ್ರೆ ಥರ್ಮೋಮೀಟರ್ ತೋರಿಸುತ್ತೆ 35ರಿಂದ 42. ಇನ್ನು ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನ ಯಾವುದು ಅಂತ ಕೇಳಿದರೆ ಆವಿಕರಣ. ನೀರು ಏನು ಮಾಡ್ತಾರೆ ಅಂದರೆ ಎಲ್ಲ ನೀರನ್ನು ತಂದುಬಿಟ್ಟು ಒಂದು ಕಟ್ಟೆ ಥರ ಕಟ್ಟಿಬಿಟ್ಟು ಅದು ಆವಿ ಆಗೋವರೆಗೂ ಬಿಟ್ಟು ಉಳಿದಂಥ ಉಪ್ಪನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಸಲ್ಫೋರಸ್ ಆಮ್ಲದ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ H2SO4 ಆಗುವಂಥದ್ದು. ಇನ್ನು ನೀಲಿ ಮೈಲುತುತ್ತು, ಇದರ ರಾಸಾಯನಿಕ ಹೆಸರು ಏನು? ಇದಕ್ಕೆ ಸರಿಯಾದ ಉತ್ತರ ತಾಮ್ರದ ಸಲ್ಫೇಟ್. ಇನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳನ್ನು ಹೀಗೆನ್ನುತ್ತಾರೆ. ನಿರ್ದಿಷ್ಟವಾಗಿ ಒಂದು ಪ್ರದೇಶದಲ್ಲಿ ಕಂಡುಬರುವಂಥದ್ದಕ್ಕೆ ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ. ಇನ್ನು ಅಡ್ರಿನಲ್ ಗ್ರಂಥಿಯ ಕಾರ್ಯ ಏನು? ಸ್ನೇಹಿತರೆ, ಅಡ್ರಿನಲ್ ಗ್ರಂಥಿಯ ಕಾರ್ಯವನ್ನು ನಾವು ನೋಡೋದಾದರೆ ರಕ್ತದಲ್ಲಿ ಲವಣಗಳ ಸಮತೋಲನೆಯನ್ನು ಸಮರ್ಪಕವಾಗಿ ನಿಯಂತ್ರಿಸುವುದಾಗಿರುವಂಥದ್ದು. ಇನ್ನು 137 ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು. ಆಕ್ಸಿಜನ್ ಸಹಿತ ಉತ್ಪನ್ನ ಅದರೊಳಗೆ ಏನು ಅಂದರೆ ನಿಮಗೆ ಗೊತ್ತಿರಲಿ, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ. ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿ. ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಕಾಲರ ಮತ್ತು ಕ್ಷಯ. ಗೊತ್ತಿರಲಿ. ಹದ್ದಿನ ಸರಾಸರಿ ಜೀವಿತ ಅವಧಿ ಎಷ್ಟು? 20 ವರ್ಷಗಳು. ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು ಅಂತ ಕೇಳಿದರೆ ಹತ್ತಿ ಅಂತ ಸರಿಯಾದ ಉತ್ತರವನ್ನು ನಾವು ಹಾಕಬೇಕಾಗುತ್ತೆ. ಇನ್ನು ಕಾಲಮ್ 1ರಲ್ಲಿ ಕೊಟ್ಟಿರುವ ವಸ್ತುಗಳು ಕಾಲಮ್ 2ರಲ್ಲಿ ಕೊಟ್ಟಿರುವ ಸೂಕ್ತ ವಸ್ತುಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಅಂದರೆ ನೀವು ಇಲ್ಲಿ ಸರಿಯಾದ ಉತ್ತರವನ್ನು 1ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. 1 ನೋಡಿ, ಕಾರ್ಬನ್ ಹೈಡ್ರಾಕ್ಸೈಡ್ಗಳೇನಿದೆ ಸಕ್ಕರೆ ಆದರೆ, ಪ್ರೋಟೀನ್ ಬಂದು ಅಮೈನೋ ಆಮ್ಲಗಳು, ಕೊಬ್ಬು ಬಂದು ಕೊಬ್ಬಿನ ಮತ್ತು ಗ್ಲಿಸರಲ್. ಇನ್ನು ವಸ್ತುವು ಆವೇಶಪೂರಿತವಾಗಿದೆಯೇ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಬಳಸುವಂತಹ ಉಪಕರಣ ಯಾವುದು? ಇದಕ್ಕೆ ವಿದ್ಯುತ್ ದರ್ಶಕ. ಆಗಲೇ ಆವೇಶಪೂರಿತ ಕಣಗಳನ್ನು ಯಾವುದರಿಂದ ಪಡಿತೀವಿ ಅಂತ ಆಗಲೇ ಬಂದಿತ್ತು. ಇನ್ನು ವಿಜ್ಞಾನವು ವಸ್ತು ಪ್ರದರ್ಶನ ಪ್ರಚೋದಿಸುವುದು ಏನಕ್ಕಾಗಿ ಅಂತ ನೋಡೋದಾದರೆ ನಿಮಗೆ ಗೊತ್ತಿರಲಿ, ಸೃಜನಶೀಲತೆ ಮತ್ತು ಸಂಶೋಧನಾ ಪ್ರವೃತ್ತಿ ಹೆಚ್ಚಿಸುವುದಕ್ಕೆ. ಇನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಯ 3 ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಉದ್ದಿಷ್ಟಗಳು, ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ಸರಿಯಾದ ಉತ್ತರ. ಇನ್ನುಳಿದಂತೆ ಕಾರ್ಯಪೂರ್ವ ಹಂತ, ಇದು ನಮ್ಮ ಸೈಕಾಲಜಿಯಲ್ಲಿ ಬರುತ್ತೆ. ಆದರೂ ಕೂಡ ಇಲ್ಲೂ ಕೂಡ ಕೇಳಿರುವಂತಹದ್ದು 2ರಿಂದ 7 ವರ್ಷಗಳು. ಇನ್ನು NCF 2005ರ ಶಿಫಾರಸಿನಲ್ಲಿ ಶಿಕ್ಷಣ ಪಲ್ಲಟಗಳಿಂದ ಬದಲಾಗಬೇಕಾಗಿದ್ದು ಶಿಕ್ಷಕ ಕೇಂದ್ರಿತ ಸ್ಥಿರ ವ್ಯವಸ್ಥೆಯಿಂದ ಯಾವ ಕಡೆ ಹೋಗಬೇಕು ಅಂತ ಕೇಳಿದ್ದಾರೆ. ಕಲಿಕಾರ್ಥಿ ಕೇಂದ್ರಿತ ನಮ್ಯ ಪ್ರಯೋಗದ ಕಡೆ ಅಥವಾ ಪ್ರಕ್ರಿಯೆಯ ಕಡೆ ಹೋಗಬೇಕು. ಇನ್ನು 147 ಕ್ರಿಯಾ ಸಂಶೋಧನಾ ಪ್ರಕ್ರಿಯೆಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಕಾರ್ಯಗೊಳಿಸುವ ಹಂತ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅನುಷ್ಠಾನ ಹಂತ. ಇನ್ನು ವೆನೇಡಿಯಂನ ವಿವಿಧ ಉತ್ಕರ್ಷಣ ಸ್ಥಿತಿಗಳ ಗುಣಗಳನ್ನು ಕಲಿಸುವ ವಿವಿಧ ಸಂದರ್ಭದಲ್ಲಿ ವಿದ್ಯಾರ್ಥಿಯ ವೆನೇಡಿಯಂ ಒಂದು ಉತ್ಕರ್ಷಣ ಸ್ಥಿತಿಯಿಂದ ಮತ್ತೊಂದು ಉತ್ಕರ್ಷಣ ಸ್ಥಿತಿಗೆ ಬದಲಾಗುವಲ್ಲಿ ನಿರ್ದಿಷ್ಟ ವಿನ್ಯಾಸ ಬಣ್ಣದಲ್ಲಿ ಬದಲಾವಣೆ ಸೊಬಗನ್ನು ಗಮನಿಸುತ್ತಾನೆ. ಇಲ್ಲಿ ವಿದ್ಯಾರ್ಥಿಯಲ್ಲಿ ಪೋಷಿಸಲ್ಪಡುವಂಥದ್ದು ಏನು ಅಂದರೆ ನೀವೇ ಹೇಳಬೇಕು, ಸೌಂದರ್ಯ ಪ್ರಜ್ಞೆ. ಇನ್ನು 149 CLA ವಿಧಾನ ಕಲಿಯುವುದರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತದೆ. ಇಲ್ಲಿ CLA ಅಂದರೆ ಏನು? ಸಹಭಾಗಿ ಕಲಿಕಾ ವಿಧಾನ.
ಸಹಭಾಗಿ ಕಲಿಕಾ ವಿಧಾನ. ಇನ್ನು ಕೊನೆಯ ಪ್ರಶ್ನೆ, ಭಾಷೆಯ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಅವಧಿ ಯಾವುದು? ಭಾಷೆಯ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಹಂತ ಯಾವುದು ಅಂದರೆ ನೀವೆಲ್ಲರಿಗೂ ಗೊತ್ತಿರುವಂಥದ್ದು ಬಾಹ್ಯ. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಭಾಷೆ ಅಂದರೆ ಬಾಲ್ಯ ವ್ಯವಸ್ಥೆಯಲ್ಲಿಯೇ ಎಷ್ಟು ಭಾಷೆ ಬೇಕಾದರೂ ಕಲಿಸುವಂಥದ್ದು. ಇನ್ನು ಸ್ನೇಹಿತರೆ, CLA ಅಂದರೆ ಇಲ್ಲಿ ನಾವು ಏನು ಸಹಭಾಗಿತ್ವ ಇಲ್ಲಿ ರೈಟ್ ಹಾಕಲಿಲ್ಲ, ಸಹಭಾಗಿತ್ವ ಕಲಿಕಾ ವಿಧಾನ ಏನಿದೆ CLA ಅಂದರೆ ಕೊಲಾಬ್ರೇಟಿವ್ ಲರ್ನಿಂಗ್ ಅಪ್ರೋಚ್ ಅಂತ. ಕೊಲಾಬ್ರೇಟಿವ್ ಲರ್ನಿಂಗ್ ಅಪ್ರೋಚ್ ಎನ್ನುವಂಥದ್ದು ಕೂಡ ತಿಳ್ಕೋಬೇಕು. ಸ್ನೇಹಿತರೆ, ಇದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳು. ಸ್ನೇಹಿತರೆ, ಇದೇ ರೀತಿಯ ಹಲವು ಪ್ರಶ್ನೆ ಪತ್ರಿಕೆಗಳು ಈ ಹಿಂದೆ TETಗೆ 1 to 5 ಮಾತ್ರ, ಈಗ ನಾನು ಹೇಳ್ತಿರುವಂಥದ್ದು 1 to 5ಗೆ ಸಂಬಂಧಪಟ್ಟಂಥ TETಯನ್ನು ನೀವು ಬರಿತಾ ಇದ್ದರೆ ಅವರಿಗೆ ಅನುಕೂಲವಾಗುವಂತಹ ಕೆಲವೊಂದು TET ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತಹ ಉದ್ದೇಶವನ್ನು ನಾನು ಹೊಂದಿದ್ದೇನೆ. ಈ ವಿಡಿಯೋ ಹೆಚ್ಚು ವ್ಯೂಸನ್ನು ಕಂಡ್ರೆ ನಮಗೂ ಒಂದು ರೀತಿ ಸ್ಫೂರ್ತಿ ಬರುತ್ತೆ. ಹೆಚ್ಚು 1 to 5 ಶಿಕ್ಷಕರಾಗಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ ಅವರಿಗೋಸ್ಕರ ಈ ವಿಡಿಯೋ ಸ್ಪೆಷಲ್ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನೀವು ಕೂಡ ಇಷ್ಟ ಆಯಿತು ಅಂದರೆ ನಿಮ್ಮ ಯಾವುದಾದ್ರೂ ಸ್ಟಡಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ.